ಬ್ಲಾಗ್ ಅನ್ನ ಶುರು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆದ್ರೆ ಯಾವ ಕೆಟಗರಿ ಅಥವಾ ಯಾವ ನೀಚನ ಸೆಲೆಕ್ಟ್ ಮಾಡ್ಬೇಕು ಅಂತ ಕನ್ಫ್ಯೂಷನ್ ಇದೆಯಾ? ಹಾಗಂತಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಕಂಪ್ಲೀಟ್ ಆಗಿ ನಾನು ನೀಚಿಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಟಾಪ್ ಹೈ ಇನ್ಕಮ್ ಕೊಡುವಂತ ಕೆಲವೊಂದು ನೀಚಿಸ್ ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಇಂಟ್ರೆಸ್ಟ್ ಇರುವಂತದ್ದು ಯಾವ್ದು ಇರುತ್ತೆ ಅದನ್ನ ನೀವು ಚೂಸ್ ಮಾಡ್ಕೊಂಡು ನಿಮ್ಮ ಬ್ಲಾಗಿಂಗ್ ಅನ್ನ ಸ್ಟಾರ್ಟ್ ಮಾಡಬಹುದು. ಸೊ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗಿರೋದು ಏನಂತಂದ್ರೆ ಹೋಸ್ಟಿಂಗ್ ಮತ್ತೆ ಡೊಮೇನ್. ಸೊ ಹೋಸ್ಟಿಂಗ್ ಮತ್ತೆ ಡೊಮೇನ್ ನೀವೇನಾದ್ರೂ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದೀರಿ ಅಂತಂದ್ರೆ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸೊ ಆ ಲಿಂಕ್ ಮುಖಾಂತರ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ಇನ್ನ 10 to 20% ಡಿಸ್ಕೌಂಟ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಸೊ ಹೋಗಿ ಪರ್ಚೇಸ್ ಮಾಡಿ ನಿಮ್ಮ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡಬಹುದು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ಬ್ಲಾಗಿಂಗ್ ಇಂದ ಒಂದು ಇನ್ಕಮ್ ಅನ್ನ ಮಾಡಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ಅದರ ಒಂದು ನೀಚ್ ಅಥವಾ ಕೆಟಗರಿ ಏನಿರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಯಾವ ಕೆಟಗರಿಯನ್ನ ಚೂಸ್ ಮಾಡ್ತೀವಿ ಅದರ ಮೇಲೆ ನಮ್ಮ ಇನ್ಕಮ್ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋನ ನಿಮ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟ್ರೆಂಡಿಂಗ್ ನೀಚ್ ಯಾವ್ದಂತಂದ್ರೆ AI ಅಂಡ್ ಟೆಕ್ನಾಲಜಿ. ಸೊ ಇವಾಗ ಏನಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇವಾಗ ಒಂದು ಬೂಮಿಂಗ್ ಅಲ್ಲಿದೆ. ಸೊ ChatGPT ಆಗಿರ್ಬೋದು, AI ಟೂಲ್ಸ್ ಆಗಿರ್ಬೋದು, ಸೊ ಆಟೋಮೇಷನ್ಸ್ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೀವು ಒಂದು ಟ್ಯುಟೋರಿಯಲ್ಸ್ ಗಳನ್ನ ಹಾಕಿದ್ರಿ ಅಂತಂದ್ರೆ ಸೊ ಬೂಮಿಂಗ್ ಆಗೋ ಚಾನ್ಸಸ್ ಇರೋದೆ. ಫ್ಯೂಚರ್ ಅಲ್ಲಿ ಒಂದು ಬೆಸ್ಟ್ ನೀಚ್ ಅಂತಾನೆ ಹೇಳ್ಬೋದು. ಎರಡನೇದು ಬಂದ್ಬಿಟ್ಟು ಬ್ಲಾಗಿಂಗ್ ಮತ್ತೆ ಫ್ರೀಲ್ಯಾನ್ಸಿಂಗ್. ಸೊ ನಿಮ್ಮ ಒಂದು ಏನ್ ಕ್ಲೈಂಟ್ಸ್ ಇರ್ತಾರೆ ಅಥವಾ ವ್ಯೂವರ್ಸ್ ಏನಿರ್ತಾರೆ, ಸೊ ಅವ್ರಿಗೆ ಒಂದು ಆನ್ಲೈನ್ ಅಲ್ಲಿ ಮನಿ ಮಾಡಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಸೊ ಅದರಿಂದ ನೀವೇನಂತಂದ್ರೆ ಬ್ಲಾಗಿಂಗ್ ರಿಲೇಟ್ ಆಗಿರ್ಬೋದು, ಫ್ರೀಲ್ಯಾನ್ಸಿಂಗ್ ರಿಲೇಟೆಡ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ನೀವು ಎಕ್ಸ್ಪ್ಲೇನ್ ಮಾಡಿ ನಿಮ್ಮ ಬ್ಲಾಗ್ ಪೋಸ್ಟ್ ಗಳಲ್ಲಿ ಕಂಟೆಂಟ್ ಹಾಕಿದ್ರಿ ಅಂತಂದ್ರೆ ರೀಚಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಈ ಒಂದು ಇದರಲ್ಲಿ ಏನಂತಂದ್ರೆ ಸರ್ಚಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬರೋದು ಹೆಲ್ತ್ ಅಂಡ್ ಫಿಟ್ನೆಸ್. ಸೊ ಹೆಲ್ತ್ ಈಸ್ ವೆಲ್ತ್ ಅನ್ನೋದು ತುಂಬಾ ಒಂದು ಎವರ್ ಗ್ರೀನ್ ಟ್ರೂತ್ ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೀವು ಕವರ್ ಮಾಡಬಹುದು. ಸೊ ಒಳ್ಳೆ ನಿಮಗೆ ಇಂಟ್ರೆಸ್ಟ್ ಇದ್ದು ಮತ್ತೆ ಸ್ಕಿಲ್ಸ್ ಇತ್ತಂತಂದ್ರೆ ಹೆಲ್ತ್ ಅಂಡ್ ಫಿಟ್ನೆಸ್ ಅಲ್ಲಿ ಸೊ ನೀವು ಒಂದು ಬ್ಲಾಗ್ ಮಾಡ್ಕೊಂಡು ಆಟೋಮೆಟಿಕ್ ಆಗಿ ನೀವು ಗ್ರೋ ಆಗ್ಬಹುದು. ಫೈನಾನ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್. ಸೊ ಮನಿ ಅಂದ್ರೆ ಏನಂತಂದ್ರೆ ಎಲ್ರು ಅದ್ರ ಹಿಂದೆ ಓಡ್ತಾ ಇರೋದನೆ. ಸೊ ತುಂಬಾ ಜನ ಇದ್ದಾರೆ, ತುಂಬಾ ಜನ ಮನಿ ಮಾಡ್ಬೇಕು ಅಂತ ಏನಂತಂದ್ರೆ ತುಂಬಾ ಆಸೆಗಳು ಕೂಡ ಇರುತ್ತೆ. ಸೊ ಇದರಲ್ಲಿ ನೀವೇನಂತಂದ್ರೆ ಫೈನಾನ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಸ್ವಲ್ಪ ಆ ನಿಮ್ಮ ಒಂದು ಇಂಟ್ರೆಸ್ಟ್ ಇತ್ತಂತಂದ್ರೆ ನೀವು 100% ಆಗಿ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೀವೇನ್ ಮಾಡ್ಬೋದು ಅಂತಂದ್ರೆ ಬ್ಲಾಗ್ ಅನ್ನ ಕಂಪ್ಲೀಟ್ ಆಗಿ ಹಾಕ್ಬೋದು. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಬ್ಲಾಗ್ ಕೂಡ ರೀಚ್ ಆಗುತ್ತೆ, ವ್ಯೂವರ್ಸ್ ಗಳಿಗೂ ಕೂಡ ಇನ್ಫಾರ್ಮೇಶನ್ ಸಿಗುತ್ತೆ. ಮತ್ತೆ ಏನಂತಂದ್ರೆ ಇದೊಂದು ಹೈ CPC ನೀಚ್ ಅಂತಾನೆ ಹೇಳ್ಬೋದು. ಸೊ ಎಷ್ಟು ನಮ್ಮ ನೀಚಸ್ ಇದೆ ನೋಡಿ, ಎಲ್ಲದಕ್ಕಿಂತನೂ ಜಾಸ್ತಿ ಒಂದು ದುಡ್ಡು ಕೊಡುವಂತದ್ದು ಯಾವ್ದಂತಂದ್ರೆ ನೀಚು ಫೈನಾನ್ಸ್. ಸೊ ಯಾಕಂತಂದ್ರೆ ಇದರಲ್ಲಿ ನಿಮ್ಗೆ 1000 ವ್ಯೂಸ್ಗೆ $1 ಬರ್ಬೋದು, $2 ಬರ್ಬೋದು. ಬಟ್ ಬೇರೆ ಏನಿರುತ್ತೆ ಅದರಲ್ಲಿ ನಿಮ್ಗೆ ಕಡಿಮೆ ಸಿಗುತ್ತೆ. $1 ವರೆಗೂ ಯಾವುದೇ ಕಾರಣಕ್ಕೂ ಸಿಗಲ್ಲ. ನೆಕ್ಸ್ಟ್ ಬರೋದು ಎಜುಕೇಶನ್ ಅಂಡ್ ಆನ್ಲೈನ್ ಕೋರ್ಸಸ್. ಆನ್ಲೈನ್ ಲರ್ನಿಂಗ್ ಅನ್ನೋದು ಏನಂತಂದ್ರೆ ಇವಾಗ ಒಂದು ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು. ಯಾಕೆ ಸ್ಟೂಡೆಂಟ್ಸ್ ಗಳು, ಜಾಬ್ ಸೀಕರ್ಸ್ ಗಳು ಅವರ ಕೆಲಸನ ಮಾಡ್ಕೊಂಡು ಮನೆಯಲ್ಲಿ ಆರಾಮಾಗಿ ಅವರ ಒಂದು ಲರ್ನಿಂಗ್ ಅನ್ನ ಮಾಡಬಹುದು. ಇದರಿಂದ ಏನಾಗುತ್ತೆ ಅಂತಂದ್ರೆ ಅವರ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತೆ ಅವರ ಕೆಲಸ ಕೂಡ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವೊಂದು ಎಜುಕೇಶನ್ ಬ್ಲಾಗ್ ಮಾಡಬಹುದು ಅಥವಾ ಏನಂತಂದ್ರೆ ಆನ್ಲೈನ್ ಕೋರ್ಸಸ್ ಗಳನ್ನ ಕೂಡ ನೀವು ಮಾಡಬಹುದು. ನೆಕ್ಸ್ಟ್ ಬರೋದು ಡಿಜಿಟಲ್ ಮಾರ್ಕೆಟಿಂಗ್, SEO ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಆಗಿರ್ಬೋದು, ಯೂಟ್ಯೂಬ್ ಗ್ರೋತ್. ಸೊ ಇವುಗಳನ್ನೆಲ್ಲ ಕಂಪ್ಲೀಟ್ ಆಗಿ ನೀವು ಫೋಕಸ್ ಮಾಡ್ಕೊಂಡು ನಿಮ್ಮ ಕಂಟೆಂಟ್ ಅನ್ನ ನೀವು ಹಾಕ್ತಾ ಹೋದ್ರಿ ಅಂತಂದ್ರೆ ಒಂದು ಬೆಸ್ಟ್ ಕ್ಯಾಟಗರಿ ಅಂತಾನೆ ಇದನ್ನು ಹೇಳ್ಬೋದು. ಟ್ರಾವೆಲ್ ಮತ್ತೆ ಲೈಫ್ ಸ್ಟೈಲ್. ಸೊ ನಿಮ್ಗೆ ಏನಾದ್ರೂ ಟ್ರಾವೆಲ್ ಬಗ್ಗೆ ಇಂಟ್ರೆಸ್ಟ್ ಇದ್ದು ಸೊ ನೀವು ಇದರಲ್ಲಿ ಒಂದು ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಕಂಟೆಂಟ್ ಅನ್ನ ಹಾಕಬಹುದು. ಸೊ ಇದರಲ್ಲೂ ಕೂಡ ಸ್ವಲ್ಪ ಏನಂತಂದ್ರೆ ಟ್ರೆಂಡಿಂಗ್ ಇದೆ. ಪ್ರಾಡಕ್ಟ್ ರಿವ್ಯೂಸ್ ಮತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗ್. ಸೊ ಇದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್. ಸೊ ಏನಂತಂದ್ರೆ ನೀವು ಅಮೆಝಾನ್ ಪ್ರಾಡಕ್ಟ್ಸ್ ಗಳಾಗಿರ್ಬೋದು, ಸೊ ಇದೆಲ್ಲ ಕಂಪ್ಲೀಟ್ ಆಗಿ ನೀವು ಏನಂತಂದ್ರೆ ರಿವ್ಯೂಸ್ ಮಾಡಬಹುದು. ಮತ್ತೆ ಏನಂತಂದ್ರೆ ಅದೇ ಪ್ರಾಡಕ್ಟ್ಸ್ ಗಳ ಬಗ್ಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಕೂಡ ನೀವು ಮಾಡಬಹುದು. ಸೊ ನೀವು ಇದ್ರ ಬಗ್ಗೆ ಬ್ಲಾಗಿಂಗ್ ಮಾಡ್ತಿದ್ರಿ ಅಂತಂದ್ರೆ ನೀವು ಗೂಗಲ್ ಆಡ್ಸ್ ಅಂತ ಸಿಗೋವರೆಗೂ ವೇಟ್ ಮಾಡೋ ಅವಶ್ಯಕತೆ ಇರಲ್ಲ. ಕಂಪ್ಲೀಟ್ ಆಗಿ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದಾನೆ ದುಡ್ಡು ಮಾಡಬಹುದು. ಸೊ ಸಿಂಪಲ್ ಆಗಿ ಪ್ರಾಡಕ್ಟ್ ನೀವು ರಿವ್ಯೂ ಮಾಡಿ ಹಾಕಿದ್ರಿ ಅಂತಂದ್ರೆ ನಿಮ್ಮ ಅಫಿಲಿಯೇಟ್ ಲಿಂಕ್ ಇಂದ ಯಾರಾದ್ರೂ ಬೈ ಮಾಡಿದ್ರೆ ಅಂತಂದ್ರೆ ನಿಮ್ಗೆ ಸಿಂಪಲ್ ಆಗಿ ಆ ಪ್ರಾಡಕ್ಟ್ ಗೆ ಏನು ಕಮಿಷನ್ ಇರುತ್ತೆ ಆ ಕಮಿಷನ್ ನಿಮ್ಗೆ ಸಿಗುತ್ತೆ. ಸೊ ಇಷ್ಟು ನೀಚಸ್ ಗಳು ಬರುತ್ತೆ, ಟ್ರೆಂಡಿಂಗ್ ನೀಚಸ್ ಗಳು ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಮತ್ತೆ ಸ್ಕಿಲ್ಸ್ ಇದೆ ಸೊ ಒಂದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು ಅಂತಂದ್ರೆ ನಿಮ್ಮ ಬ್ಲಾಗ್ ಅನ್ನ ಶುರು ಮಾಡ್ಬೋದು. ಸೊ
ಬ್ಲಾಗ್ ಶುರು ಮಾಡೋದಕ್ಕೂ ಮುಂಚೆ ಈ ಎಲ್ಲ ಕಂಪ್ಲೀಟ್ ಆಗಿ ಮಾಹಿತಿಗಳನ್ನ ನೀವು ನೋಡ್ಬೇಕಾಗತ್ತೆ. ಸೊ ಈ ಕ್ಯಾಟಗರೀಸ್ ಆಗಿರ್ಬೋದು, ನೀಚಸ್ ಗಳಾಗಿರ್ಬೋದು. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.